ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಹೇಗೆ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇವತ್ತಿನ ನಾನು ಹೊಸದಾಗಿ ಕಟ್ಟಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂತ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಒಂದು ಬ್ಲೌಸ್ ಕಟ್ಟಿಂಗು ನೋಡಿ, ಇದು ಲೈನಿಂಗು. ಈಗ ಲೈನಿಂಗ್ನ 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈ ಥರ. ಇವಾಗ ನಮಗೆ ಸ್ಲೀವ್ ಬೇಕಾಗಿದೆ. ಸ್ಲೀವ್ ಬಂದು ನೋಡಿ, ಇದು ದೊಡ್ಡ ಸೈಜು ಬ್ಲೌಸ್ ಆಗಿದೆ. ಮತ್ತು ಎಷ್ಟಿದೆ ಅಂತ ನಾನು ನಿಮಗೆ ಹೇಳಿಬಿಟ್ಟು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದೇ ಬ್ಲೌಸ್ದು ಇವಾಗ ಕಟ್ಟಿಂಗ್ ಫಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬ್ಲೌಸ್ ಕಟ್ಟಿಂಗ್ನ ನಾನು ಫಸ್ಟ್ ಸ್ಟೆಪ್ಪಾಗಿ ಹಾಕ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಎಲ್ಬೂ ಸ್ಲೀವ್ ಆಗಿರೋದ್ರಿಂದ 11.25 ಇಂಚಿದೆ. 11.25 ಇಂಚು ಲೆಂತೇ ಇರೋದ್ರಿಂದ ಬಬ್ ಸ್ಲೀವ್ ಕೂಡ ಬೇಕಂತ ಹೇಳಿದರೆ ಪ್ಲಸ್ 2.5 ಇಂಚು ಆ್ಯಡ್ ಆಗುತ್ತೆ. ಟೋಟಲು 11 ಪ್ಲಸ್ 2.5 11.25 13.25 ಆಗುತ್ತೆ. ಪ್ಲಸ್ 1 ಇಂಚು ಟೋಟಲಾಗಿ ನಮಗೆ 14.25 ಇಂಚು ಇಲ್ಲಿ ಲೈನಿಂಗ್ ಬೇಕಾಗುತ್ತೆ. ನೋಡಿ, ಅಷ್ಟನ್ನ ನಾನಿವಾಗ ಇಲ್ಲಿ ಸ್ಟ್ರೇಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಫಸ್ಟಿಗೆ ಸ್ಲೀವ್ ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ನನಗೆ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ನನಗೆ ಸ್ಲೀವ್ ಕಟ್ಟಿಂಗ್ ಮಾಡಿ ರೂಢಿ ಇರೋದ್ರಿಂದ ಸ್ಲೀವ್ ಕಟ್ಟಿಂಗ್ನ ಮಾಡ್ಕೊಳ್ತೀನಿ ಫಸ್ಟಿಗೆ. ಇಲ್ಲಾಂದರೆ ನೀವು ಫ್ಯಾಬ್ರಿಕ್ನ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಕೂಡ ನೀವು ಸ್ಲೀವ್ ಕಟ್ಟಿಂಗ್ನ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಫಸ್ಟಿಗೆ ನಾನು ಈ ಎಡ್ಜಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸ್ಟ್ರೇಟ್ ಇಲ್ಲ ಅಂದರೆ ಕರೆಕ್ಟಾಗಿ ಪೀಸ್ ಮೆಜರ್ಮೆಂಟಲ್ಲಿ ಪಾಯಿಂಟ್ ಟು ಪಾಯಿಂಟು ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಮೆಜರ್ಮೆಂಟ್ ತೊಗೊಂಡಿರೋ ಥರ ನಾವು ಎಷ್ಟು ತೊಗೋಬೇಕು ಅಂದರೆ 13.25 ಅಂದರೆ 1 ಇಂಚ್ ಕಡಿಮೆನೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಫ್ ಸ್ಲೀವ್ ಕೊಡೋದು ಎಕ್ಸ್ಟ್ರಾ ತೊಗೊಳ್ತೀವಲ್ಲ, ಈ 11.25 1 ಇಂಚನ್ನ ಮೈನಸ್ ಮಾಡಿ 10 ಇಂಚನ್ನ ತೊಗೊಳ್ಳಿ. ಪ್ಲಸ್ 2.5 12.5 ಇಂಚಸ್ನ ತೊಗೋಬೇಕಾಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈ ಥರ 4 ಫೋಲ್ಡಿಂಗ್ನ ಹಾಕ್ಕೊಳ್ಳಿ. ಈ ಥರ 4 ಫೋಲ್ಡಿಂಗನ್ನು ಹಾಕ್ಕೊಂಡು ಫಸ್ಟ್ ಯಾರು ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಅವರು ಈ ಮೆಥಡ್ನ ಫಾಲೋ ಮಾಡಿ. ಈಸಿಯಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಅನ್ನೋದನ್ನ ಕಲ್ತ್ಕೋಬೋದು. ನೋಡಿ, ಇಲ್ಲಿ ನೀವು ಇದೆಷ್ಟಿದೆ ಅಷ್ಟು ಬಬ್ ಸ್ಲೀವ್ಗೆ ತೊಗೋಬಾರ್ದು. 1 ಇಂಚನ್ನು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಈಸಿಯಾಗಿ ಹೇಗೆ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೋದು, ಸ್ಲೀವ್ ಕಟ್ಟಿಂಗ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಏನು ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ಗೆ ಇದನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಹಾಕ್ತಿದ್ದೀವಲ್ಲ ಅದನ್ನು ಈ ಬಬ್ ಸ್ಲೀವ್ಗೆ ನೀವು ಹಾಕ್ಕೋಬೇಡಿ. ಇಲ್ಲಿಂದ ಬಂದು ಈ ಪಾಯಿಂಟ್ ಏನಿದೆಯಲ್ಲ ಈ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಬ್ಲೌಸ್ ಮೆಜರ್ಮೆಂಟ್ ಏನು ಇಟ್ಕೊಂಡಿದ್ದೀವಲ್ಲ ಅದೇ ಮೆಜರ್ಮೆಂಟ್ ಅಳತೆಗೆ ಈ ಲಾಸ್ಟಿಂದ ಹೀಗೆ ಒಂದು ಲೈನ್ ಬಂದುಬಿಡಿ. ಆಯಿತಾ? ಈಗ ಬಂದಾದಮೇಲೆ ಇಲ್ಲಿ ಒಂದು ಲೈನ್, ಇಲ್ಲಿ ಒಂದು ಲೈನ್, ಇದಾಯ್ತಲ್ವಾ? ಇಷ್ಟು ಲೈನ್ ಆದಮೇಲೆ ನೋಡಿ, ಇಲ್ಲಿ ಪಾಯಿಂಟ್. ನಿಮಗೆ ಇನ್ನೊಂದು ಆರ್ಮೋಲ್ ಚೆಕ್ ಮಾಡ್ಕೊಂಡು ಕೂಡ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು ಅಂತ ಹೇಳಿದ್ದೀನಲ್ಲ. ಇವಾಗ ಹೊಸ್ದಾಗಿ ಕಲಿಯುವಂಥವ್ರು ಈ ಥರ ನೋಡಿ, ಈಗ ಆರ್ಮೋಲ್ ಇದೆಯಲ್ಲ, ಆರ್ಮೋಲ್ನ ಈ ಥರ ಸ್ವಲ್ಪ ಸ್ಟಿಪ್ಪಾಗಿ ಇಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸ್ಲೀವ್ ಕಟ್ಟಿಂಗೂ ಅಷ್ಟೇ, ಬ್ಲೌಸ್ ಕಟ್ಟಿಂಗಿಗೂ ಅಷ್ಟೇ. ಟೇಪನ್ನ ಸ್ವಲ್ಪ ನೀಟಾಗಿ ಜಾರದೇ ಇರೋ ಹಾಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, 8.25 ಬರ್ತಾಯಿದೆ. 8.25 ಆರ್ಮೋಲ್ ಬರ್ತಾಯಿದೆ. ಅಂದರೆ 8 8 16 17.5 ಫುಲ್ ರೌಂಡ್ ಆರ್ಮೋಲ್ ಬರ್ತಾಯಿದೆ. ಈಗ 8.25 ಇದೆಯಲ್ಲ, ಈ 8.25 1/4 ಇಂಚನ್ನ ಕಮ್ಮಿ ಮಾಡಿ. ಯಾವುದೇ ಕಾರಣಕ್ಕೂ ಇಲ್ಲಿ 8.25 ಇಡಬೇಡಿ. ಇದು ಮೇಯ್ನ್ ಇಂಪಾರ್ಟೆಂಟ್ ಪಾರ್ಟ್. ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ 8.25 ಬಂದರೆ ಇಲ್ಲಿ 8.25 ಥರ ಮಾರ್ಕ್ ಮಾಡ್ಕೋತಾರೆ. ಆ ಥರ ಮಾಡ್ಕೊಳ್ಳೋದು ತಪ್ಪು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ, ಬೇರೆಯವ್ರ ಪ್ರಕಾರ ಬೇರೆ ಥರನೇ ಅವ್ರದ್ದು ಕಟ್ಟಿಂಗ್ ಮೆಥಡ್ ಇರುತ್ತೆ. ಹಾಗಾಗಿ ಅವರು ಬೇರೆ ಥರ ಕಟ್ಟಿಂಗ್ ಮಾಡ್ತಾರೆ.
ನನ್ನ ಪ್ರಕಾರ ಇಲ್ಲಿ 8:45 ಇದ್ದರೆ ಈ ಪಾಯಿಂಟಿಗೆ ನಾನು 8:15 ಮಾರ್ಕ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ 2, ಇಲ್ಲಿಂದ 2:15 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ 2:15 ಈ ಪಾಯಿಂಟ್ ಏನಿತ್ತಲ್ಲ, ಈ ಪಾಯಿಂಟ್ಗೂ ಈ ಬಾಕ್ಸ್ನ ಇದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಈ ಕರು ಸ್ಕೇಲ್ ಇದೆಯಲ್ಲ, ಈ ಕರು ಸ್ಕೇಲ್ದ ಇಲ್ಲಿ ನಾವು 2ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈ 2ಕ್ಕೆ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಈ ಥರ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ. ಮತ್ತು ನಿಮಗೆ ಇಲ್ಲಿ ಕೂಡ ನೀವು ಸ್ವಲ್ಪ ಬೆಂಡ್ ಆಗಬೇಕು ಅಂದರೆ ಸ್ಕೇಲ್ನ ಈ ಥರ ಸ್ವಲ್ಪ ಉಲ್ಟಾ ಇಟ್ಕೊಳ್ಳಿ. ಸ್ವಲ್ಪ ಲೈಟಾಗಿ, ಜಾಸ್ತಿ ಇಲ್ಲ, ಲೈಟಾಗಿ ಈ ಥರ ಇಟ್ಕೊಂಡು ಲೈಟಾಗಿ ಈ ಥರ ಬನ್ನಿ. ಆವಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಹಿಂಗೆ ಬಂದು ಈ ಪಾಯಿಂಟ್ ಹತ್ರ ಟಚ್ ಆಗುತ್ತೆ. ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಒಳಗೆ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಏನು ಪೀಸ್ ತಗೊಳ್ತೀವಲ್ಲ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ಇವಾಗ ಇಲ್ಲಿ ಒಂದು ಸ್ಟೆಪ್ ಆಯ್ತಲ್ವಾ ನೋಡಿ, ಈ ಥರ ಬಂದು ಇಲ್ಲಿ ಸ್ವಲ್ಪ ಡೌನ್ಗೆ ಹೋದರೆ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ನಮಗೆ ಫಿಲ್ಟ್ ಸ್ಲೀವ್ ಅಂದರೆ ಬಪ್ಪುದು ಇವಾಗ ಲೇಟೆಸ್ಟ್ ಇದೆಯಲ್ಲ ಅದು ಬೇಕು. ಇವ್ರಿಗೆ ನಾನು 3 ಇಂಚನ್ನ ತೊಗೊಳ್ತಾ ಇದ್ದೀನಿ. 3 ಇಂಚ್ ತೊಗೊಂಡು ಇಲ್ಲಿ 3 ಇಂಚು, ಈ 3 ಇಂಚು ಮತ್ತು ಈ 3 ಇಂಚು ಏನಿದೆಯಲ್ಲ ಇಲ್ಲಿಗೆ ಒಂದು ಬಾಕ್ಸ್ನ ಮಾಡ್ತಾಯಿದ್ದೀನಿ. ಇದು ನಿಮಗೆ ಪಾರ್ಟ್ 2ನಲ್ಲಿ ಹಾಕ್ತೀನಿ, ಯಾಕಂದರೆ ಮೊದಲನೇದು ಬ್ಯಾಕ್ ಕಟ್ಟಿಂಗ್ನ ಹಾಕ್ತೀನಿ, ತುಂಬ ಲೆಂತ್ ಆಗುತ್ತಿದ್ದು. ಇವತ್ತಿಂದ ಬ್ಲಾಕ್ 1 ಅಂತ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಆಯಿತಾ. ಇವಾಗ ಇಲ್ಲಿಂದ ನೋಡಿ, ಇಲ್ಲಿ ಈ ಪಾಯಿಂಟು ಜಾಯಿಂಟ್ ಆಯ್ತಲ್ಲ, ಈ ಜಾಯಿಂಟ್ ಹತ್ರದಿಂದ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾನು 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಇಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹಾಕಿದ್ದೀನಲ್ಲ, ಅಲ್ಲಿಗೆ ಟಚ್ ಆಗಿದ್ದೀನಿ ನೋಡಿ. ಇವಾಗ ಎಷ್ಟು ಸ್ಟೆಪ್ ಆಯಿತು ನಮಗೆ ಅಂತ. ಇಷ್ಟು ಸ್ಟೆಪ್ಗಳು ನಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ಬೇಕಾಗುತ್ತೆ. ಇಲ್ಲಿ ಪೀಸ್ನ ಕಟ್ಟೋದ್ರಿಂದ ಇಲ್ಲಿ ಈ ಪೀಸ್ ಏನು ಕಟ್ಟಾಗಿರುತ್ತೆ ಈ ಪೀಸ್ನ ತೆಗೆದು ಇಲ್ಲಿ ಜಾಯಿಂಟ್ ಮಾಡ್ಬೋದು. ಇವಾಗ ಈ ಥರ ನಿಮ್ಗೆ ಇನ್ನೂ ಸ್ವಲ್ಪ ಸಣ್ಣಕ್ಕೆ ಬೇಕಂತ ಹೇಳಿದ್ರೆ ಇಲ್ಲಿ ನೀವು ಶೇಪ್ನ ಕಡಿಮೆ ಬೇಕಂದರೆ ಹಿಂಗೆ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಅರ್ಧ ಇಂಚ್ ಹತ್ರನೇ ಮಾರ್ಕ್ ಮಾಡ್ಕೋಬೇಕು. ಈ ಜಾಯಿಂಟ್ ಏನಾಗಿರುತ್ತೆ, ಈ ಜಾಯಿಂಟಿಂದ ಈ ಜಾಯಿಂಟ್, ಆಮೇಲೆ ಇಲ್ಲಿಗೆ ಟಚ್ ಮಾಡಿದರೆ ನಿಮಗೆ ಮಾಮೂಲಿ ಏನು ಸ್ಲೀವ್ ಕಟ್ಟಿಂಗ್ ಆಗಿರುತ್ತೆ ಆ ಸ್ಲೀವ್ನ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಇದು ನಿಮಗೆ ಕಾಣಿಸ್ಲಿ ಅಂತ ನಾನು ಸ್ವಲ್ಪ ದಪ್ಪದಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಫಾಲೋ ಮಾಡಬೇಕು. ಇಲ್ಲಿ ನೋಡಿ, ಇದು ಸ್ಟ್ರೇಟ್ ಲೈನು. ಇಲ್ಲಿ ನಾವು ಒಂದು ಸ್ವಲ್ಪ ಒಳಗಡೆ ತಗೊಂಡ್ವಲ್ಲ, ರಿಂಕಲ್ ಬರಬಾರ್ದು ಅಂತ. ಈ ಫಿಲ್ಟ್ ಸ್ಲೀವ್ಗೆ ಏನು ರಿಂಕಲ್ ಬರಲ್ಲ, ಆದರೂ ಈ ಥರ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕು. ಇದಾದಮೇಲೆ ನಾನು ಇಲ್ಲೇನು ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ಇಲ್ಲಿ ಜಾಯಿಂಟ್ ಮಾಡಿದ್ಮೇಲೆ ಈ ಶೇಪ್ ಸ್ಟ್ರೇಟ್ ಈ ಥರ ಒಂದು ಮಾರ್ಕ್ ಮಾಡಿ ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಓಕೆನಾ, ಅದಕ್ಕೆ ಇದು ಸ್ಲೀವ್ದು ಇಷ್ಟು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ ನಿಮಗೆ. ಇಲ್ಲಿಂದ ನಾವೇನು 3 ಇಂಚಿಗೆ ತೊಗೊಂಡಿದ್ದೀವಲ್ಲ ಆ 3 ಇಂಚಿಗೆ ಈ ಥರ ಇಟ್ಕೊಂಡು ಇಲ್ಲಿ ನೀವು ಒಂದು ಮಾರ್ಕ್ನ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಇಲ್ಲಿಂದ ನೋಡಿ, ಅರ್ಧ ಇಂಚ್ ಏನು ತೊಗೋಬೇಡಿ, 3/8 ಅಷ್ಟು ತೊಗೊಳ್ಳಿ. 3/8 ಅಷ್ಟು ತೊಗೊಂಡು ಈ ಶೇಪ್ ಏನಿದೆಯಲ್ಲ ಇಲ್ಲಿಂದ ಬಂದು ಸ್ವಲ್ಪ ಒಳಗಡಿಕಾದಂಗೆ ಇಲ್ಲಿ ಸ್ವಲ್ಪ ಶೇಪನ್ನು ತಗೊಂಡ್ರೆ ನಮಗೆ ಫ್ರಂಟ್ ಶೇಪ್ ತೆಗೆದಿರ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ನೀವು ಸ್ವಲ್ಪ ಶೇಪ್ನ ತಗೊಳ್ಳಿ. ಆವಾಗ ನಿಮಗೆ ನೀಟಾಗಿ ಸ್ಲೀವು ಕುತ್ಕೊಳ್ಳುತ್ತೆ ನೋಡಿ. ಇಷ್ಟೇ, ಜಾಸ್ತಿ ಏನು ತೊಗೋಬಾರ್ದು, ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಬಬ್ ಸ್ಲೀವಲ್ಲಿ. ಒಬ್ಬೊಬ್ಬರು ಸ್ಕಿಪ್ ಮಾಡ್ತಾರೆ, ಮಾಡ್ಕೊಬೋದು, ತೊಂದರೆ ಇಲ್ಲ. ಸ್ವಲ್ಪ ದಪ್ಪ ಇರೋರ್ಗಾದರೆ ಈ ಥರ ಶೇಪ್ನ ತೊಗೊಳ್ಳೋದ್ರಿಂದ
ನೀಟಾಗಿ ಸ್ಲೀವ್ ಅನ್ನೋದು ಕುತ್ಕೊಳ್ಳುತ್ತೆ. ಇದು ಬೇಕಂದರೆ ನೀವು ಕಟ್ ಮಾಡ್ಕೊಬಿಡಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಡಿ. 1 ನ್ಯಾಚು, 2 ನ್ಯಾಚು, 3, 4 ಇಷ್ಟು ಹಾಕ್ಕೊಂಡ್ರೆ ಇವಾಗ ನಮಗೆ ಇದು ಪರ್ಫೆಕ್ಟಾಗಿರುವಂಥ ಸ್ಲೀವ್ ಕಟ್ಟಿಂಗ್ ರೆಡಿ ಇದೆ. ಇದನ್ನು ನಾನು ನೆಕ್ಸ್ಟ್ ಇನ್ನೂ ಒಂದು ಸ್ಲೀವ್ ಕಟ್ಟಿಂಗ್ ಮಾಡಿಕೊಂಡು ಜಾಯಿಂಟ್ ಮಾಡಿ, ಇದೇ ಈ ಬ್ಲೌಸ್ ಅವ್ರದ್ದು ಇನ್ನೂ ಒಂದು ಬ್ಲೌಸ್ ಇದೆ. ಅವ್ರದ್ದು 2 ಬ್ಲೌಸ್ 3 ಬ್ಲೌಸ್ ಇದೆ. ಒಂದು ನಾರ್ಮಲ್ ಬ್ಲೌಸು, ಒಂದು ಬಬ್ ಸ್ಲೀವು. ಹಂಗಾಗಿ ಈ ಬಬ್ ಸ್ಲೀವ್ನ ಹೇಗೆ ತೊಗೊಂಡೆ, ನಾರ್ಮಲ್ ಸ್ಲೀವ್ನ ಹೇಗೆ ತೊಗೊಂಡೆ ಅಂತ ಜಾಯಿಂಟ್ ಮಾಡಿ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್, ನಂದೇನಾದರೂ ಇಲ್ಲಿ ರಾಂಗ್ ಅನಿಸಿದ್ರೆ ಬೇಕಾದರೆ ನೀವು ಕಮೆಂಟ್ ಮಾಡ್ಬೋದು, ಅಥವಾ ಈ ಮೆಥಡ್ ಇಷ್ಟ ಆಗಿದೆ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ. ಇನ್ನು ಬೇರೆ ಬೇರೆ ಬಬ್ ಸ್ಲೀವ್ಗಳು ಅಥವಾ ಬೇರೆ ಲೇಟೆಸ್ಟ್ ಸ್ಲೀವ್ಗಳು ಹೇಗೆ ಒಂದೇ ಮೆಜರ್ಮೆಂಟಲ್ಲಿ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಇದರದ್ದೇ ಸ್ಲೀವು ಇವಾಗಲೇ ತೋರಿಸ್ತೀನಿ. ಇದಾದಮೇಲೆ ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಲೀವ್ನ ಕಟ್ಟಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಸ್ಲೀವ್ ಆಯ್ತಲ್ಲ, ಈಗ ಇದು ಈ ಥರ ಕರು ಶೇಪ್ ಇರೋದ್ರಿಂದ ಇದು ಎಕ್ಸ್ಟ್ರಾ 1/4 ಇಂಚ್ ಬರುತ್ತೆ. ಹಾಗಾಗಿ 1/4 ಇಂಚ್ನ ಬಿಟ್ಟು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದೇ ಮೆಜರ್ಮೆಂಟು ನೋಡಿ. ಲೈನಿಂಗ್ನ ಇದೇ ಥರ 4 ಫೋಲ್ಡಿಂಗ್ನ ಹಾಕ್ಕೋಬೇಕು. ನೀಟಾಗಿ ಈ ಥರ ಒಂದು ಸರಿ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಸ್ಕೇಲ್ ತೊಗೊಳ್ಳಿ. ನೀವು ಚಿಕ್ಕದು ಯಾವ ಸ್ಕೇಲ್ ಆದರೂ ತೊಗೋಬೋದು. ಈ ಥರ ಒಂದು ಸ್ಟಿಚಿಂಗಿಗೆ ಅಂತ ನಾನು ಫಸ್ಟೇ ಈ ಥರ ಮಾರ್ಕ್ ಮಾಡ್ಕೊಂಡು ರೂಢಿಯಾಗಿರೋದ್ರಿಂದ ಪ್ರತಿ ಬ್ಲೌಸ್ಗೂ ನಾನು ಇದೇ ಥರ ಕಟಿಂಗ್ನ ಮಾಡ್ಕೊಳ್ತೀನಿ. ಇದು ಒಂದು ಸ್ಟೆಪ್ಪು ನಮಗೆ ಕರೆಕ್ಟಾಗಿ ಗೊತ್ತಾಗಿರೋ, ಕನ್ಫ್ಯೂಸ್ ಆಗ್ದಿರ ನಾವು ಸ್ಲೀವ್ನ ಕಟ್ಟಿಂಗ್ ಮಾಡುವಾಗ ಮಾರ್ಕ್ ಮಾಡ್ಕೋಬೋದು ಅಂತೇಳಿ. ನೋಡಿ ಇಷ್ಟು ಈ ಥರ ಆದಮೇಲೆ ಈ ಥರ ಬ್ಲೌಸು ಇವಾಗ ತೋರಿಸಿದ್ದೀನಲ್ಲ ಅದೇ ಮೆಜರ್ಮೆಂಟು ಹೀಗೆ ಇಟ್ಕೋಬೇಕು. ಇಲ್ಲಿ ನಮಗೆ ಕರು ಶೇಪ್ ಇರೋದ್ರಿಂದ, ಕರು ಶೇಪ್ನ ನಾವು ಹಾಗೆ ಬಿಡೋದ್ರಿಂದ ಈ 1/4 ಇಂಚ್ ಏನು ಬಿಟ್ಟಿದ್ದೀವಲ್ಲ ಅದಕ್ಕೆ ಈ ಸ್ಲೀವ್ನ ನಾನು ಸ್ವಲ್ಪ ಮುಂದೆ ಎಳ್ಕೊಳ್ತಾ ಇದ್ದೀನಿ. ಇಷ್ಟೇ. ಟ್ವಿಸ್ಟ್ ಅಂದರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಇಷ್ಟೇ. ನೋಡಿ, ಇದು ಫ್ಲಾಟಾಗಿ ಹಾಕ್ಕೊಳ್ಳಿ, ಏನು ಚೇಂಜಸ್ ಇಲ್ಲ. ಇಲ್ಲಿ ಒಂದು ಲೈನು ನೋಡಿ, ಇಲ್ಲಿ ಒಂದು ಎಡ್ಜ್, ಇಲ್ಲೇನು ಜಾಯಿಂಟ್ ಆಗಿದೆ ಆರ್ಮೋಲ್ಸ್ ಹತ್ರ, ಆ ಜಾಯಿಂಟಿಗೆ ಒಂದು ಲೈನು, ಅಲ್ಲೇ ಸ್ಟಿಚಿಂಗಿಗೆ ಮೇಲೆ ಬರಬೇಕು, ಕೆಳಗಡೆ ಬರಬಾರ್ದು. ಇದಾದಮೇಲೆ ಈ ಪಾಯಿಂಟ್ ಇಟ್ಕೊಂಡು ಕರೆಕ್ಟಾಗಿ ಈ ಪಾಯಿಂಟ್ ನೋಡಿ, ಈ ಎಡ್ಜ್ ಹತ್ರ ಒಂದು, ಇಲ್ಲಿ ಒಂದು ಪ್ಲಸ್ ಮಾರ್ಕು, ಒಂದು ಸ್ಟ್ರೇಟು ಒಂದು ಆಡ ಹಾಕ್ಕೊಬಿಟ್ಟು ನೀವು ಸ್ಕೇಲಾದರೂ ತೊಗೋಬೋದು, ಇಲ್ಲ ಅಂದರೆ ಬ್ಲೌಸ್ ಪಕ್ಕದಲ್ಲೇ ಈ ಥರ ಒಂದೊಂದು ಲೈನ್ನ ಹಾಕ್ಕೊಳ್ಳಿ. ಆಯಿತಾ? ಈಗ ಇಲ್ಲಿದೆ ಅಲ್ಲ, ಇಲ್ಲಿಂದ ಈ ಸ್ಟ್ರೇಟ್ ಲೈನ್ ಏನಿದೆ ಅಲ್ಲಿಂದ ಮೇಲೆ ಒಂದು ನೋಡಿ, ಇದು ರೆಡಿ, ಇದು ಸ್ಟಿಚಿಂಗ್. ಈಗೇನು ಮಾಡಬೇಕು, ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು, ಮತ್ತು ಇಲ್ಲಿ ಕೂಡ ಒಂದು ಲೈನ್ ಹಾಕ್ಕೋಬೇಕು. ಈಗ ನಾನು ಚೆಕ್ ಮಾಡ್ಕೋತೀನಿ. ಆವಾಗಲೇ ತಗೊಂಡಿದ್ನಲ್ಲ 8.75 ಆರ್ಮೋಲ್ಸು, ಇದರಲ್ಲಿ ನಿಮಗೆ 8.75 ಅನ್ನೋದನ್ನ ನೀಟಾಗಿ ತೋರಿಸ್ತೀನಿ ನೋಡಿ. 8.25 ಅನ್ನೋದು ಕರೆಕ್ಟಾಗಿ ನಮಗೆ ಬರಬೇಕು. ಹಾಗಾಗಿ ಇಲ್ಲಾಂದರೆ ನಮಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವೇನೋ ಮಾರ್ಕಿಂಗ್ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಬರುತ್ತೆ. ಸ್ವಲ್ಪ ನೋಡಿ, ಇಲ್ಲಿ ಇಟ್ಕೊಳ್ಳೋವಾಗ ಹೀಗೆ ನೋಡ್ಕೋಬೇಕು ಒಂದು ಸ್ವಲ್ಪ. ನೋಡಿ, ಇದೊಂದು ಸ್ವಲ್ಪ ಮುಂದೆ ಬಂತು, ಹಾಗಾಗಿ ನನಗೆ ಕಡಿಮೆ ಜಾಸ್ತಿ ಬಂತು ಈ ಥರ ಇಟ್ಕೊಂಡಾಗ. ಈಗ ನನಗೆ ಕರೆಕ್ಟಾಗಿ ಬಂತು ನೋಡಿ, ಈಗ ನನಗೆ ಕರೆಕ್ಟಾಗಿ ಬಂತು. ಓಕೆನಾ? ಅದಕ್ಕೋಸ್ಕರ ಈಗ ಇಲ್ಲಿ ನಾನು ಇದನ್ನು ಬೇರೆ ಥರನೇ ತೋರಿಸ್ತೀನಿ. 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಥರ ಸ್ವಲ್ಪ ಶೇಪ್ ಕೊಟ್ಕೊಂಡು ಇದಕ್ಕೇನು ಸ್ಕೇಲ್ ಗೀಲೇನು ಯೂಸ್ ಮಾಡಲ್ಲ. ಈಗ ನಿಮಗೆ ಟೆಕ್ನಿಕ್ನ ತೋರಿಸ್ತೀನಿ. ಓಕೆ, ಇದಾಯ್ತಲ್ಲ. ಈಗ ನಾನು ಇಲ್ಲಿ ನಿಮಗೆ 2.5ಗೆ ಮಾರ್ಕ್ ಮಾಡ್ತೀನಿ. 2.5ಗೆ ಮಾರ್ಕ್ ಮಾಡಿ ಇದನ್ನು ಜಾಯಿಂಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಮಾರ್ಕ್ ಮಾಡಿದ್ನಲ್ಲ, ಇಲ್ಲಿ ಒಂದು ಸ್ವಲ್ಪ ಮಾರ್ಕ್ ಮಾಡುವಾಗ ಏನಾಯಿತು, ಮೇಲೆ ಬಂತು. ಈ ಮೇಲೆ ಬಂದಾಗ ಏನಾಗುತ್ತೆ, ಈ ರಿಂಕಲ್ ಬಂದ್ಬಿಡುತ್ತೆ.
ಅದಕ್ಕೋಸ್ಕರ 2ರಿಂದ 2.5 ಈ ಸೈಜು ಜಾಸ್ತಿ ಇದ್ದಾಗ 2.5 2.25 ಈ ಅಂದಾಜು ಮೇಲೆ ಈ ಥರ ಒಂದು ಲೈನ್ ಹಾಕ್ಸ್ಕೊಂಡಾಗ ನಮಗೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ನಾನೇನು ಟೆಂಪ್ರವರಿ ಮಾರ್ಕ್ ಮಾಡ್ಕೊಂಡಲ್ಲ ಅದನ್ನು ಇವಾಗ ನಾನು ಮಾಡೋವಾಗಲೇ ಸ್ವಲ್ಪ ಈ ಥರ ಒಳಗಡೆ ತಗೊಳ್ತೀವಿ. ನಾನು ನಿಮಗೆ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀವಿ ಅನ್ನೋದು ತೋರಿಸೋದಕ್ಕೋಸ್ಕರ ಹೀಗೆ ಮಾರ್ಕ್ ಮಾಡಿದೆ, ನಿಮಗೆ ಗೊತ್ತಾಗಲಿ ಅಂತೇಳಿ. ನಾವು ಮಾರ್ಕ್ ಮಾಡುವಾಗ ಏನು ಮಾಡ್ತೀವಿ, ನಮ್ಗೆ ಐಡಿಯಾ ಬಂದುಬಿಡುತ್ತೆ, ಟಕ್ ಅಂತ ಹಿಂಗೆ ಕೈ ಹಿಂಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೇ ಕಟ್ಟಿಂಗ್ ಮಾಡಬೇಕಂದ್ರೂ ಈ ಥರ ಒಂದು ಲೈನ್ ಹಾಕ್ಸ್ಕೊಂಡಾಗ ಇದು ಆ ಕಡೆ ಬರ್ತಿದೆಯಾ ಈ ಕಡೆ ಬರ್ತಿದೆಯಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಸ್ಟೆಪ್ ಬಂದು ಈ ಥರ. ಮತ್ತು ನಾವು ಇದು ಅಳತೆ ಬ್ಲೌಸ್ನ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಒಂದ್ಸರಿ ನೀವು ಚೆಕ್ ಮಾಡ್ಕೋಬೋದು. ಕರೆಕ್ಟಾಗಿ 3.25 ಒಂದು ಗೀಟಿದೆ. ಒಂದು ಗೀಟೆಲ್ಲ ನಮಗೆ ಮೆಜರ್ಮೆಂಟಲ್ಲಿ ಆ ಕಡೆ ಈ ಕಡೆ ಆಗೋದ್ರಿಂದ ಇದನ್ನು ನಾವು 3.25 1 + 1 ಗೀಟು, ಇದು ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಇದರಲ್ಲಿ ಏನೂ ಪ್ರಾಬ್ಲಮ್ ಇರೋಲ್ಲ. ಓಕೆ, ಇಲ್ಲಿ ಕೂಡ ನೀವು ಈ ಥರ ಮಾಡ್ಕೋಬೋದು. ಸ್ವಲ್ಪ ಕೈಯಲ್ಲಿ ಸಣ್ಣಕ್ಕಿದೆ ಅಂತ ಗೊತ್ತಾದರೆ ನೀವು ಸ್ವಲ್ಪ ಈ ಥರ ಒಳಗಡೆ ಹೀಗೆ ಬೆಂಡಾಗಿ ನೀವು ಕೂಡ ಮಾರ್ಕ್ನ ಮಾಡ್ಕೋಬೋದು. ಸ್ಲೀವಲ್ಲಿ ತುಂಬ ಟೆಕ್ನಿಕ್ ಇರೋದ್ರಿಂದ ನಾನು ನಿಧಾನವಾಗಿ ಹೊಸ್ದಾಗಿ ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿ ವಿಡಿಯೋದಲ್ಲೂ ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ. ಆ ಚೇಂಜಸ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಟಚ್ ಆಗಿ ಹೀಗೆ ನಾನು ಒಳಗಡೆ ಬರ್ತೀನಿ. ಒಳಗಡೆ ಬಂದು ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ಟಚ್ ಆಗ್ತೀನಿ. ಇದನ್ನು ಇವಾಗ ಸ್ಟ್ರೇಟಾಗಿ ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಈ ಕಟ್ಟಿಂಗ್ ಮಾಡ್ಕೊಂಡಿರೋದು ಕ್ಲಾತ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ತೀನಿ. ಜಾಯಿಂಟ್ ಮಾಡಿಕೊಂಡು ನಮಗೆ ಇದೆಷ್ಟು ಬೇಕಾಗುತ್ತೆ ಅಷ್ಟನ್ನು ಹೀಗೆ ನೋಡಿಕೊಂಡು ಇಲ್ಲಿಂದನೇ ನಾವು ಟ್ರಿಮ್ ಮಾಡ್ಕೋಬೋದು. ಎಷ್ಟು ಬೇಕು ಅಂತ ನೋಡ್ಕೋಬೇಕು. ನೀವು ಎಕ್ಸ್ಟ್ರಾ ಈ ಥರ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ನಿಮಗೆ ಸ್ಲೀವ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಇವಾಗ ತೋರಿಸಿದ್ದೀನಲ್ಲ, ಇದರಿಂದ ಶೇಪ್ ಹೇಗೆ ತೆಗಿಯೋದು ಅಂತ ನೋಡಿ. ಇಲ್ಲಿಂದ ಈ ಪಾಯಿಂಟ್ ಇರುತ್ತಲ್ಲ, ಇಲ್ಲಿ ನ್ಯಾಚ್ ಹಾಕ್ಕೊಳ್ಳೋಣ. ಆ ಸೆಂಟರ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ನ್ಯಾಚ್ ಮಾರ್ಕ್ನ ಪಕ್ಕ ಮಾಡ್ಕೊಳ್ಳಿ, ಆಯಿತಾ. ಇದಾದಮೇಲೆ ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೇನಿದೆ 2 ತಗೊಂಡಿದ್ದೀವಲ್ಲ ಆ ಪಾಯಿಂಟಿಂದ ಅಥವಾ 1.5ಯಿಂದ ನೀವು 2 ದಪ್ಪಕ್ಕಿರೋರಿಗೆ 2ರಿಂದ ತಗೊಳ್ಳಿ. ಆವಾಗ ಇಲ್ಲಿ ಸ್ವಲ್ಪ ಸ್ಟ್ರೇಟ್ ಇದ್ದರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ. ಸಾರಿ, ಹೀಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಶೇಪ್ ಮಾರ್ಕ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ. ನೀವು ಫಸ್ಟೇ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸೆಂಟರ್ ನ್ಯಾಚ್ ಕೂಡ ಹಾಕ್ಕೊಳ್ಳಿ. ಈ 2 ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಪೋರ್ಷನಿಂದ ಸ್ವಲ್ಪ ಬೆಂಡಾಗಿ ಈ ಥರ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ನೋಡಿ, ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ನೀವು ಈ ನ್ಯಾಚ್ನ ಹಾಕ್ಕೊಳ್ಳಿ. ನೋಡಿ ಯಾವ ಶೇಪಲ್ಲಿ ಬಂದಿದೆ ಅಂತ. ಎಸ್, ಈ ಥರ ಬಂದು ಇಲ್ಲಿ ಡೌನ್ ಹೋಗಿ ಮತ್ತೆ ಈ ಥರ ಹೋಗುತ್ತೆ. ಇದು ಪರ್ಫೆಕ್ಟಾಗಿ ನೀವು ಸ್ಲೀವ್ ಕಟ್ಟಿಂಗ್ನ ಒಂದೇ ಮೆಜರ್ಮೆಂಟ್ ಕೊಟ್ಟಾಗ ಒಂದೇ ಟೈಮಲ್ಲಿ ನೀವು ಕಟ್ಟಿಂಗ್ನ ಮಾಡ್ಕೋಬೋದು. ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾವು ಫಸ್ಟೇ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದ್ರದ್ದು ನ್ಯಾಚು ಸೇಮ್ ಇಲ್ಲಿ ನ್ಯಾಚ್ ಕೂಡ ಇದೆ. ಸೇಮ್ ನ್ಯಾಚ್ ಬಂದಿದೆ. ಅಂದರೆ ನಮಗೆ ಇದು ಪರ್ಫೆಕ್ಟಾಗಿರುವಂಥ ಬ್ಲೌಸ್ ಕಟ್ಟಿಂಗ್ ಮೆಥಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.